ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ರೋಡ್ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಮೊದಲಿಗೆ ಗೌತಮ್ ಮತ್ತು ಭೂಮಿಕಾ ಇಬ್ಬರು ಕೂಡ ಒಂದು ಹಣ್ಣಿನ ಅಂಗಡಿ ಹತ್ರ ಬರ್ತಾರೆ. ಅಲ್ಲಿ ಅಜ್ಜಿ ವ್ಯಾಪಾರ ಮಾಡ್ತಿರ್ತಾರೆ. ಗೌತಮ್ ಅವರು ಮೊದಲಿಗೆ ಈ ಹಣ್ಣು ಎಷ್ಟು, ಆ ಹಣ್ಣು ಎಷ್ಟು ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಅಜ್ಜಿ ಅದ್ರ ಬೆಲೆ ಹೇಳ್ತಾರೆ. ಅಜ್ಜಿ ಇಷ್ಟು ಮಾಡಿಕೊಂಡು ಆಪಲ್ನ ಕೊಡಿ ಅಂತ ಗೌತಮ್ ಅವರು ಬಾರ್ಗೇನ್ ಮಾಡ್ತಾರೆ. ಆಗ ಅಜ್ಜಿ, ಇಲ್ಲಪ್ಪ, ನಿಮ್ಮದೇ ಬೋಣಿ ಅಂತ ಒಂದು 10 ರೂಪಾಯಿ ಬೇಕಾದರೆ ಕಮ್ಮಿ ಕೊಡಿ, ನೀವು ಹೇಳೋ ರೇಟ್ಗೆ ನನಗೇನು ಗಿಟ್ಟಲ್ಲಪ್ಪ ಅಂತ ಹೇಳ್ತಾರೆ. ಹಾಗಂದರೆ ಹೇಗಜ್ಜಿ ಅಂತ ಗೌತಮ್ ಅವ್ರು ಹೇಳ್ತಾರೆ. ಆಗ ಭೂಮಿಕವರು, ಪರವಾಗಿಲ್ಲ ಕೊಡಿ ಅಂತ ಹೇಳಿ ಸನ್ನೆ ಮಾಡ್ತಾರೆ. ಸರಿ ಅಜ್ಜಿ, ಈ ಎಲ್ಲ ಹಣ್ಣು ಸ್ವಲ್ಪ ಕೊಡಿ ಅಂತ ಹೇಳಿ ಗೌತಮ್ ಅವ್ರು ಹೇಳ್ತಾರೆ. ಆಗ ಭೂಮಿಕಾ, ಒಂದು ನಿಮಿಷ ಬಂದೆ ಗೌತಮ್ ಅವರೇ ಅಂತ ಹೇಳಿ ಸೈಡ್ಗೆ ಹೋಗ್ತಾರೆ. ಆಗ ಗೌತಮ್ ಅವರು ಸೈಡಿಗೆ ಬಂದು ಆನಂದ್ಗೆ ಫೋನ್ ಮಾಡ್ತಾರೆ. ಆನಂದ, ನಾನಿವಾಗ ಒಂದು ಕರೆಂಟ್ ಲೊಕೇಶನ್ನ ಶೇರ್ ಮಾಡ್ತೀನಿ. ಇಲ್ಲೊಬ್ಬರು ಅಜ್ಜಿ ಹಣ್ಣಿನ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ನೋಡ್ತಿದ್ರೆ ತುಂಬಾ ಕಷ್ಟಪಡ್ತಿರೋ ಹಾಗಿದೆ, ತುಂಬ ಬಡತನ ಅಂತ ಅನಿಸುತ್ತೆ. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಅಕ್ಕಪಕ್ಕ ವಿಚಾರಿಸಿ ಅಜ್ಜಿಗೆ ಒಂದು ಹಣ್ಣಿನ ಅಂಗಡಿ ವ್ಯವಸ್ಥೆ ಮಾಡಿಕೊಡ್ಬೇಕು ಬೇಗ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಅದಾದಮೇಲೆ ಅಜ್ಜಿ ಎಷ್ಟಾಯಿತು ಅಂತ ಕೇಳ್ತಾರೆ. 530 ಅಂತ ಅಜ್ಜಿ ಹೇಳ್ತಾರೆ. ಮೊದಲಿಗೆ ಗೌತಮ್ ಅವರು 530 ರೂಪಾಯಿನ ಕೊಡ್ತಾರೆ. ಮತ್ತು ಸ್ವಲ್ಪ ಹೊತ್ತಾದಮೇಲೆ ತಗೊಳ್ಳಿ ಅಜ್ಜಿ ಅಂತ ಹೇಳಿ ಇನ್ನೂ ಸ್ವಲ್ಪ ದುಡ್ಡನ್ನು ಅಜ್ಜಿ ಕೈಲಿ ಕೊಡ್ತಾರೆ. ಭೂಮಿಕಾ ಅದನ್ನು ದೂರದಲ್ಲಿ ನಿಂತ್ಕೊಂಡು ನೋಡ್ತಾರೆ. ಸ್ವಲ್ಪ ಮುಂದೆ ಬರ್ತಿದ್ದಾಗೆ, ಭೂಮಿಕಾ ಅವರೇ, ಹೇಗಿತ್ತು ನಾನು ಬಾರ್ಗೇನ್ ಮಾಡಿದ್ದು ಅಂತ ಹೇಳ್ತಾರೆ. ಆಗ ಭೂಮಿಕಾ, ಬಾರ್ಗೇನ್ ಏನೋ ಚೆನ್ನಾಗೇ ಮಾಡಿದ್ರಿ, ಅದಾದಮೇಲೆ ದುಡ್ಡು ಕೊಟ್ರಲ್ಲ ಯಾಕೆ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ಏನು ಗೊತ್ತಾ ಭೂಮಿಕಾ, ನೀವು ಹೇಳಿದ್ದು ನಿಜ, ಬಾರ್ಗೇನ್ ಮಾಡಬೇಕು, ಆದರೆ ದೊಡ್ಡ ಕಡೆ ಮಾಡಬೇಕು. ಈ ರೀತಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರಲ್ಲ, ಇಂಥವ್ರ ಹತ್ರ ಬಾರ್ಗೇನ್ ಮಾಡಿದ್ರೆ ಪಾಪ ಅವರು ಜೀವನ ಅದು ನಡೆಸೋದು ಹೇಗೆ? ಈಗ ನಾವು ಕೊಟ್ಟಿರೋ ದುಡ್ಡಿಂದ ಅವರೇನು ಬಂಗ್ಲೆ ಕಟ್ಟಿಸ್ತಾರಾ ಅಥವಾ ಕಾರ್ ತೊಗೊತಾರಾ? ಇಲ್ಲ ಅಲ್ವಾ? ಸ್ವಲ್ಪ ಅವ್ರ ಮನಸ್ಸಿಗೂ ಕೂಡ ಖುಷಿಯಾಗುತ್ತೆ. ಅದರಲ್ಲಿ ಏನು ತಪ್ಪಿದೆ ಬಿಡಿ ಅಂತ ಹೇಳ್ತಾರೆ. ಆಗ ಭೂಮಿಕಾ, ಗೌತಮ್ ಅವರೇ, ಪ್ರತಿಯೊಬ್ಬರು ಕೂಡ ನಿಮ್ಮ ಥರನೇ ಯೋಚನೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಸರಿ ಬನ್ನಿ ಅಂತ ಹೇಳಿ ಒಂದು ಸಣ್ಣ ಪೆಟ್ಟಿ ಅಂಗಡಿ ಹತ್ರ ಕರ್ಕೊಂಡು ಬಂದು, ಭೂಮಿಕಾ ನಿಮಿಷ ಕೂತ್ಕೊಳ್ಳಿ ಅಂತ ಹೇಳಿ ಅವ್ರು ಇಷ್ಟಪಡ್ತಿದ್ದಂಥ ನಿಂಬೆ ಹುಳಿ ಪೆಪ್ಪರ್ಮೆಂಟ್ನ ತೆಗೆದುಕೊಡ್ತಾರೆ. ಅದನ್ನು ನೋಡಿ ಭೂಮಿಕವ್ರಿಗೆ ತುಂಬಾ ಖುಷಿಯಾಗುತ್ತೆ. ಗೌತಮ್ ಅವರೇ, ಏನು ಗೊತ್ತಾ, ಈ ಒಂದು ಸಣ್ಣ ಪೆಪ್ಪರ್ಮೆಂಟ್ಗೆ ನಾವು ಸಣ್ಣವರಿದ್ದಾಗ ಅಪ್ಪನ್ನ ಎಷ್ಟೆಲ್ಲ ಕಾಡಿಸ್ತಿದ್ವಿ ಗೊತ್ತಾ? ಅಂದರೆ ನಮಗೇನು ಅಷ್ಟೊಂದು ಬಡತನ ಇರಲಿಲ್ಲ, ಆದರೂ ಕೂಡ ಎಲ್ಲರ ಹತ್ರ ಅವಾಗ ದುಡ್ಡು ಓಡಾಡ್ತಿರಲಿಲ್ಲ. ಇರೋದಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡಬೇಕು ಅಂತ ಎಲ್ಲರೂ ಕೂಡ ಹೇಳ್ತಿದ್ರು. ಆದರೂ ಕೂಡ ಹೇಳಿ ಕೇಳಿ ನಮ್ಮಪ್ಪ ಮೊದಲೇ ಮೇಷ್ಟ್ರು, ಇಂಥವನ್ನೆಲ್ಲ ತಿನ್ನಬಾರ್ದು, ಆರೋಗ್ಯಕ್ಕೆ ಹಾನಿಕರ, ಹಲ್ಲು ಹಾಳಾಗುತ್ತೆ ಅಂತ ಎಲ್ಲ ಬುದ್ಧಿ ಹೇಳ್ತಿದ್ರು. ಇದಕ್ಕೋಸ್ಕರ ನಾವು ಸತ್ಯಾಗ್ರಹ ಬೇರೆ ಮಾಡ್ತಿದ್ವಿ, ಅದಕ್ಕೆ ಅಮ್ಮನ ಸಪೋರ್ಟ್ ಬೇರೆ. ನಿಜ ಹೇಳಬೇಕು ಅಂದರೆ ಇಂಥ ಸಣ್ಣ ಪುಟ್ಟ ವಿಷಯದಲ್ಲಿ ನಾವು ತುಂಬಾ ಖುಷಿಪಟ್ಟಿದ್ದೀವಿ. ಇದ್ದಿದ್ರಲ್ಲೇ ತೃಪ್ತಿ ಪಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಆಗಿತ್ತು. ಆ ದಿನಗಳೇ ಒಂದು ರೀತಿ ಚೆಂದ ಗೌತಮ್ ಅವರೇ. ಈ ಪೆಪ್ಪರ್ಮೆಂಟ್ ತಂದು ಕೊಡೋವರೆಗೂ ನಾವು ಅಪ್ಪನ ಮುಂದೆ ಹಠ ಬಿಟ್ಕೊಡ್ತಿರ್ಲಿಲ್ಲ. ಕೊನೆಗೂ ನಮ್ಮ ಹಠಕ್ಕೆ ಸೋತಿ ಅಪ್ಪ ತುಂಬ ಪೆಪ್ಪರ್ಮೆಂಟ್ನ ತಂದು ಕೊಡ್ತಿದ್ರು. ಅದನ್ನು ದಿನ ಪೂರ್ತಿ ಇಟ್ಕೊಂಡು ತಿಂತಿದ್ವಿ. ಆದರೂ ಕೂಡ ಆ ದಿನಗಳು ತುಂಬಾ ಖುಷಿ ಕೊಡ್ತಿದ್ವು. ತುಂಬ ಥ್ಯಾಂಕ್ಸ್ ಗೌತಮ್ ಅವರೇ. ಇದನ್ನು ಕೊಡಿಸಿದ್ರಿ ಅಂತ ಅಲ್ಲ, ನನಗೆ ಹಳೇದನ್ನೆಲ್ಲ ನೆನಪು ಮಾಡಿಬಿಟ್ರಿ. ಆ ರೋಡು, ಆ ಅಂಗಡಿ, ಅಪ್ಪನ ಜೊತೆ ನಾನು ಸೈಕಲಲ್ಲಿ ಹಿಂದ್ಗಡೆ ಸ್ಟ್ಯಾಂಡಲ್ಲಿ ಕುತ್ಕೊಂಡು ಹೋಗ್ತಿದ್ದಿದ್ದು ಎಲ್ಲ ನೆನಪಾಗೋಯ್ತು. ಪುಟ್ಟು ಭೂಮಿಕಾ ಆಗಿಬಿಟ್ಟೆ ನಾನು ಒಂದು ಕ್ಷಣ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಹೌದು ಭೂಮಿಕಾ, ನಿಮ್ಮ ಮಾತು ಸತ್ಯ, ಅದು ಒಂದು ರೀತಿ ಮಜವಾಗಿತ್ತು. ನನಗೂ ಒಂದೊಂದು ಸರಿ ಅನಿಸುತ್ತೆ, ಚಿಕ್ಕ ಮಗುವಾಗಿ ಉಳ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಒಂದು ಕ್ಷಣ ಆದರೂ ಮಗು ಥರ ಆಗಿಬಿಟ್ರೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ, ಮನ್ಸಿಗೂ ಒಂದು ಹಾಲಿಡೇನೋ ಸಿಗುತ್ತೆ ಅಲ್ವಾ ಅಂತ ಮಾತಾಡ್ತಾ ಇಬ್ಬರು ಕೂಡ ಅಲ್ಲಿಂದ ಹೊರಡ್ತಾರೆ. ಮತ್ತು ಇಲ್ಲಿ ಜೀವ ಫ್ರೆಂಡ್ ಇಬ್ಬರು ಕೂಡ ಕಾಫಿ ಕುಡಿತಾ ನಿಂತಿರ್ತಾರೆ. ಜಯದೇವ್ ಹೇಳಿದ ಮಾತನ್ನೇ ಯೋಚನೆ ಮಾಡ್ತಿರ್ತಾರೆ. ಆಗ ಅವ್ರ ಫ್ರೆಂಡು, ಏನೋ ಮಗ, ನಾನು ಜಯದೇವ್ ಬಗ್ಗೆ ಏನೋ ಅಂದ್ಕೊಂಡಿದ್ದೆ, ಆದರೆ ಅವ್ನು ತುಂಬಾ ಡೇಂಜರಸ್ ಅಂತ ಹೇಳ್ತಾರೆ. ಆಗ ಅವ್ನು ಬರೀ ಡೇಂಜರಸ್ ಅಲ್ಲ, ನಟೋರಿಯಸ್ ಕ್ರಿಮಿನಲ್ ಅವನು ಅಂತ ಹೇಳ್ತಾರೆ. ಆಗ ಅವ್ರ ಫ್ರೆಂಡು, ಅಲ್ಲ ಮಗ, ನೀನೇನೋ ಹುಡುಗಿ ಹತ್ರ ಎಲ್ಲನೂ ಹೇಳಿಬಿಟ್ಟೆ, ಆದರೆ ನೋಡು ಅವಳು ಸರಿಯಾಗಿ ಬತ್ತಿ ಇಟ್ಟಿದ್ದಾಳೆ ಅಂತ ಹೇಳ್ತಾರೆ. ಆಗ ಹೌದು, ಒಂದು ಹೆಣ್ಣಿನ ಜೀವನ ಹಾಳಾಗಬಾರ್ದು ಅಂತ ನಾನು ಆ ರೀತಿ ಮಾಡಿದೆ. ಅವಳು ಒಂದು ಕ್ಷಣ ಆದರೂ ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಅವಳು ಹೋಗಿ ಎಲ್ಲನೂ ಅದೇ ರೀತಿ ಹೇಳ್ತಾಳೆ ಅಂತ ನಮಗೇನೋ ಗೊತ್ತಿತ್ತು ಅಂತ ಹೇಳ್ತಾರೆ. ಆಗ ಅವ್ರ ಫ್ರೆಂಡ್, ಅದಕ್ಕೆ ಮಗ, ಈಗಿನ ಕಾಲದಲ್ಲಿ ಎಲ್ಲರೂ ಒಳ್ಳೆಯವರು ಅಂತ ನಂಬಕ್ಕೆ ಹೋಗಬಾರ್ದು. ನಾವೇನು ಹೇಳಿದ್ರೆ ಅವರು ಅದನ್ನೇ ಪ್ರಾಬ್ಲಮ್ ಮಾಡಿಬಿಡ್ತಾರೆ. ಏನೇ ಆಗಲಿ ಮಗ, ಇನ್ನು ಮುಂದೆ ಆ ಹುಡುಗಿ ಸ್ವಲ್ಪ ಹುಷಾರಾಗಿರಬೇಕು, ದಿಯಾಗಾದಂಗೆ ಆದರೆ ಏನೋ ಮಾಡೋದು ಅಂತ ಕೇಳ್ತಾರೆ. ಆಗ ಅಲ್ವೋ, ದಿಯಾಗೆ ಏನಾಗಿದೆ ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ. ಹೀಗಿರುವಾಗ ಈ ಹುಡುಗಿಗೂ ಅದೇ ರೀತಿ ಆಗುತ್ತೆ ಅಂತ ಹೇಗೋ ಹೇಳೋದು, ನೀನು ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಾರೆ. ಆಗ ಅವ್ರ ಫ್ರೆಂಡ್, ಹೌದು ಮಗ,
ಈಗ ಜಯದೇವ್ ನಿನ್ನ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ, ನೀನು ಕೂಡ ಹುಷಾರಾಗಿರು ಅಂತ ಹೇಳ್ತಾರೆ. ಆಗ ಜೀವ ಒಂದಷ್ಟು ದಿನ ಅವನ ಕಣ್ಣು ಅಳತೆಗೆ ಸಿಗದೆ ಇರೋ ಹಾಗೆ ದೂರ ಇರೋಣ, ಇದೆಲ್ಲ ಸ್ವಲ್ಪ ಕೂಲಾಗಲಿ, ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋಣ ಅಂತ ಜೀವ ಹೇಳ್ತಾರೆ. ಮತ್ತು ಇಲ್ಲಿ ಗೌತಮ್ ಭೂಮಿಕಾ ಇಬ್ಬರು ಕೂಡ ನಡ್ಕೊಂಡು ಬರ್ತಿರ್ತಾರೆ. ಅಷ್ಟರಲ್ಲಿ ಅಜ್ಜಿಗೆ ಹಣ್ಣಿನ ಅಂಗಡಿ ಹಾಕ್ಕೊಟ್ಟಿರೋದು ನೋಡಿ ಭೂಮಿಕಾ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ಗೌತಮ್ ದಿವಾನ್ ಎಲ್ಲೋದ್ರೂ ಕೂಡ ಗೌತಮ್ ದಿವಾನೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಯಾಕೆ ಈ ರೀತಿ ಹೇಳ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಅಯ್ಯೋ ಪಾಪ, ನಿಮಗೇನು ಗೊತ್ತೇ ಇಲ್ಲ ಅಲ್ವಾ ಅಂತ ಭೂಮಿಕಾ ಹೇಳ್ತಾರೆ. ಆಗ ಗೌತಮ್ ಅವರು, ನಾನು ಗೌತಮ್ ದಿವಾನ್ ಅದಕ್ಕೆ ಗೊತ್ತಿದೆ, ಅದನ್ನೇ ಬಿಟ್ಟು ಬೇರೇನೂ ಗೊತ್ತಿಲ್ವಲ್ಲ ಅಂತ ಹೇಳ್ತಾರೆ. ಆಗ ಭೂಮಿಕಾ, ಸುಮ್ಮನೆ ತಮಾಷೆ ಮಾಡಬೇಡಿ ನೀವು, ರಾಜ ಎಲ್ಲೇ ಹೋದರೂ ಕೂಡ ತನ್ನ ಪ್ರಜೆಗಳಿಗೋಸ್ಕರ ಕೇರ್ ಮಾಡ್ತಾನೆ ಅನ್ನೋದನ್ನು ತೋರಿಸ್ಕೊತಾನೆ. ಅಜ್ಜಿಗೆ ಅಂಗಡಿ ಹಾಕಿ ಕೊಡ್ಸಿರೋದು ನೀವೇ ಅಲ್ವಾ, ನನಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಹಾಗೆಲ್ಲ ಏನಿಲ್ಲಪ್ಪ, ಅಂದರೆ ಪಾಪ ಅವರು ಬೆಳಗ್ಗೆಯಿಂದ ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಿದ್ರಲ್ವ, ಅದಕ್ಕೆ ಒಂದು ಸಣ್ಣ ಸಹಾಯ ಅಷ್ಟೇ ಅಂತ ಹೇಳ್ತಾರೆ. ಆಗ ಭೂಮಿಕಾ, ಗೌತಮ್ ಅವರ ಎಲ್ಲರ ಹತ್ರನೂ ದುಡ್ಡಿರುತ್ತೆ, ಆದರೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವನೆ ಇರೋದಿಲ್ಲ. ಪಾಪ ಅಜ್ಜಿ ಬಿಸಿಲಲ್ಲಿ ವ್ಯಾಪಾರ ಮಾಡ್ತಿದ್ರು, ಇವಾಗ ಅಂಗಡಿ ಹಾಕಿ ನೀವು ಅವ್ರಿಗೆ ನೆರಳು ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ಅಜ್ಜಿ ಕಡೆಯಿಂದ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಸರಿ ಬನ್ನಿ ಅಂತ ಹೇಳಿ ಇಬ್ಬರು ಕೂಡ ಮನೆ ಕಡೆ ಹೋಗ್ತಾರೆ. ಮನೆಗೆ ಬರ್ತಿದ್ದಾಗೆ ಪಾರ್ಥ ಎದುರುಗಡೆ ಬಂದು, ಬ್ರೋ ಇದೇನಿದು, ಇಬ್ಬರು ಬೆಳಗ್ಗೆ ಬೆಳಗ್ಗೆ ಎಲ್ಗೋಗಿದ್ರಿ ಅಂತ ಕೇಳ್ತಾರೆ. ಕಾಣಿಸ್ತಿಲ್ವೇನೋ, ತರಕಾರಿ ಮತ್ತು ಹಣ್ಣು ತರೋದಕ್ಕೆ ಮಾರ್ಕೆಟ್ಗೆ ಹೋಗಿದ್ವಿ ಅಂತ ಗೌತಮ್ ಅವ್ರು ಹೇಳ್ತಾರೆ. ಏನು ಬಿಗ್ ಬ್ರೋ ಈ ರೀತಿ ಹೇಳ್ತಿದ್ಯಾ, ಮಾರ್ಕೆಟ್ಗೆ ಹೋಗಿ ಹಣ್ಣು ತರಕಾರಿ ತರೋ ಅಷ್ಟು ಟೈಮ್ ಇದೆಯಾ ನಿನಗೆ? ನಿನ್ನನ್ನು ಮಾರ್ಕೆಟಲ್ಲಿ ನೋಡಿ ಜನರೆಲ್ಲರೂ ಕೂಡ ಗೌತಮ್ ದಿವಾನ್ ಮಾರ್ಕೆಟಿಗೆ ಬಂದಿದ್ದಾರಾ ಅಂತ ಹೇಳಿ ಕಂಗಾಲಾಗಿ ಹೋಗಿರ್ತಾರೆ ಗ್ಯಾರಂಟಿ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಅಯ್ಯೋ ತರಲೆ, ಆ ಥರ ಎಲ್ಲ ಏನೂ ಇಲ್ಲ, ಮನುಷ್ಯನಿಗೆ ಒಂದಷ್ಟು ಆಸೆಗಳು ಅಂತ ಇರುತ್ತೆ ಅಲ್ವಾ, ಈ ರೀತಿ ಸಮಯ ಸಿಕ್ಕಿದಾಗ ಅದನ್ನೆಲ್ಲ ಪೂರೈಸ್ಕೊಂಬಿಡ್ಬೇಕಣೋ ಅಂತ ಹೇಳ್ತಾರೆ. ಆಗ ಪಾರ್ಥ, ಬಿಗ್ ಬ್ರೋ ಅದಕ್ಕೆ ನಿಮ್ಮಿಬ್ರೂ ನೋಡ್ತಿದ್ರೆ ಕಲಿಯೋದು ತುಂಬಾ ಇರುತ್ತೆ. ಯಾಕೆ ಅಂತಂದರೆ ನೀವಿಬ್ಬರು ಒಂದು ರೀತಿ ಟೆಕ್ಸ್ಟ್ ಬುಕ್ ಇದ್ದಾಗೆ, ಅಲ್ಲಲ್ಲ ಗೈಡ್ ಇದ್ದಾಗೆ, ಕಲಿತಷ್ಟು ಇನ್ನೂ ಕಲಿತಾನೇ ಇರ್ಬೋದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಒಂದು ಫೋನ್ ಬರುತ್ತೆ. ಬಿಗ್ ಬ್ರೋ 1 ನಿಮಿಷ ಅಂತ ಹೇಳಿ ಅವ್ರು ಅಲ್ಲಿಂದ ಹೋಗ್ತಾರೆ. ಮತ್ತೆ ಇಲ್ಲಿ ಶಕುಂತಲ ಅವರು ಜೆಡಿ ಮನೆಗೆ ಬರ್ತಾರೆ. ಜೈ, ಏನಾಗಿದೆ, ಏನಿದೆ ಅಲ್ಲ, ನನಗಂತೂ ಏನು ಅರ್ಥನೇ ಆಗ್ತಿಲ್ಲ, ನೀನು ಪೊಲೀಸವ್ರ ಹತ್ರ ಏನೋ ಕಿರಿಕ್ ಮಾಡ್ಕೊಂಡಂತೆ, ಅದಕ್ಕೆ ಜೈಲ್ಗೆ ಹೋಗಿದ್ದಂತೆ, ಏನಿದೆ ಅಲ್ಲ, ಯಾಕೆ ಇಷ್ಟೊಂದು ಅರ್ಜೆಂಟ್, ನಿನಗೆ ತಾಳ್ಮೆಯಿಂದ ಇರು ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ಅಂತ ಕೇಳ್ತಾರೆ. ಆಗ ಜೆಡಿ, ಮಾಮ್, ಆ ರೂರಲ್ ಕೋರ್ಟ್ ಅದು ತುಂಬ ಅತಿಯಾಗಿದೆ, ಅವಳನ್ನ ಹೀಗೆ ಬಿಡಬಾರ್ದು, ಮಟ್ಟ ಹಾಕ್ಲೇಬೇಕು ಅಂತ ಹೇಳ್ತಾರೆ. ಆಗ ಶಕುಂತಲ, ನಾನು ಹೇಳ್ತಾ ಇರೋದು ಅದನ್ನೇ, ಸ್ವಲ್ಪ ತಾಳ್ಮೆಯಿಂದ ಇರೋ, ನಾನು ಇಷ್ಟು ದಿನ ತುಂಬ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀನಿ, ನೀನು ನೋಡಿದ್ರೆ ಅದನ್ನೆಲ್ಲ ಈಗಲೇ ಹಾಳು ಮಾಡೋ ಹಾಗೆ ಕಾಣ್ತಾ ಇದೆ, ಸ್ವಲ್ಪ ತಾಳ್ಮೆಯಿಂದ ಇರೋ, ನಮಗೂ ಟೈಮ್ ಬರಲಿ, ಆಗ ನಾವೇನು ಅಂತ ತೋರಿಸೋಣ ಅಂತ ಹೇಳ್ತಾರೆ. ಮಮ್, ಏನು ಹೇಳ್ತಿದ್ಯಾ, ಒಂದು ಕಾಲದಲ್ಲಿ ಅವಳು ನಮ್ಮ ಔಟ್ ಹೌಸಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದಿದ್ಲು, ಈಗ ನಮ್ಮ ಮುಂದೆನೇ ದರ್ಪ ತೋರಿಸ್ತಾ ಇದ್ದಾಳೆ, ಅವಳು ಹಳೆ ಮಲ್ಲಿ ಅಲ್ಲ, ತುಂಬ ಬದಲಾಗಿದ್ದಾಳೆ, ನಾನು IPS ಪಾಸ್ ಆಗಿಬಿಟ್ಟಿದ್ದೀನಿ, ಮೈ ಮೇಲೆ ಸ್ಟಾರ್ ಬಂದಿದೆ, ಯೂನಿಫಾರ್ಮ್ ಬಂದಿದೆ, ಏನು ಬೇಕಾದರೂ ಮಾಡಬಹುದು ಅಂತ ಅಂದ್ಕೊಂಡಿದ್ದಾಳೆ ಅವಳು, ಆದರೆ ಅವಳು ಯಾರನ್ನು ಎದುರಾಕೊಂಡಿದ್ದಾಳೆ ಅಂತ ಅವಳಿಗೆ ಇನ್ನೂ ಗೊತ್ತಿಲ್ಲ, ಅದೆಷ್ಟು ಮೆರಿತಾಳೋ ಮೆರಿಲಿ, ನಾನೇನು ಅಂತ ತೋರಿಸ್ತೀನಿ ಅವಳಿಗೆ ಅಂತ ಹೇಳ್ತಾರೆ. ಆಗ ಶಕುಂತಲ, ಇದನ್ನೇ ಬೇಡ ಅಂತ ಹೇಳ್ತಾ ಇರೋದು, ಮೊದಲು ತಾಳ್ಮೆಯಿಂದ ಇರು, ಯೋಚನೆ ಮಾಡು, ಆಮೇಲೆ ನಿರ್ಧಾರ ತಗೋ, ಆದರೆ ನೀನು ಮೊದಲು ಮಾಡಿ ತೋರಿಸ್ತೀಯ, ಆಮೇಲೆ ಯೋಚನೆ ಮಾಡ್ತೀಯಾ, ನೀನು ಅವಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೀಯಾ, ಆದರೆ ನನ್ನ ಯೋಚನೆ, ನನ್ನ ಗುರಿನೇ ಬೇರೆ ಇದೆ, ಅದಕ್ಕೋಸ್ಕರ ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದೀನಿ, ನಿನ್ನ ಮನೆ ಕರ್ಸ್ಕೋಬೇಕು ಅಂತ ಎಷ್ಟೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ನೀನು ನೋಡಿದ್ರೆ ಎಲ್ಲ ಎಡವಟ್ಟು ಮಾಡ್ತಿದೆಯಲ್ಲ, ನೀನು ಅವಳಿಗೆ ಏನಾದರೂ ತೊಂದರೆ ಕೊಡಬೇಕು ಅಂತ ಹೋದಷ್ಟು ಅವಳಿಗೆ ಅದು ಪ್ಲಸ್ ಆಗ್ತಾ ಹೋಗ್ತಾ ಇದೆ, ಮೊದಲು ನೀನು ಸುಮ್ಮನೆ ಇರೋ, ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಮಾಮ್, ಅವಳು ಏನೇ ಮಾಡಿದ್ರು ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕು ಅಂತ ಹೇಳ್ತಿದ್ಯಾ ಅಂತ ಜೆಡಿ ಕೇಳ್ತಾರೆ. ಸುಮ್ಮನೆ ಇರೋ ಅಂತ ನಾನೆಲ್ಲಿ ಹೇಳ್ತಾ ಇದ್ದೀನಿ, ನಮಗೆ ಟೈಮ್ ಬರೋ ತನಕ ನಾವು ಕಾಯಬೇಕು, ಕೆಲವೊಂದು ಯುದ್ಧ ಗೆಲ್ಲಬೇಕು ಅಂದರೆ ಕೈಯಲ್ಲಿ ಅಸ್ತ್ರ ಇರಬೇಕು ಅಂತ ಏನಿಲ್ಲ, ನಮ್ಮ ಎದುರಾಳಿ ಒಂದು ಸಣ್ಣ ತಪ್ಪು ಮಾಡಿದ್ರು ಸಾಕು, ಅದರಿಂದ ಅವ್ರನ್ನ ಸೋಲಿಸಬಹುದು, ನೀನೀಗ ಜಾಸ್ತಿ ಯೋಚನೆ ಮಾಡಬೇಡ, ಅವಳಿಗೆ ಏನೂ ತೊಂದರೆ ಕೊಡೋದಕ್ಕೆ ಹೋಗ್ಬೇಡ, ನೀನು ಪಡೋದು ನೀನು ಸುಮ್ಮನೆ ಇದ್ಬಿಡು, ತಾಳ್ಮೆನೇ ನಮ್ಮನ್ನು ಗೆಲ್ಲಿಸುತ್ತೆ, ಸ್ವಲ್ಪ ತಾಳ್ಮೆ ತಂದ್ಕೋ ಜೈ ಅಂತ ಹೇಳಿ ಶಕುಂತಲ ಅವ್ರು ಅಲ್ಲಿಂದ ಹೋಗ್ತಾರೆ. ಜೆಡಿ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಭೂಮಿಕಾ, ತರಕಾರಿನ ಕೊಡಿ, ನಾನೇ ಹೋಗಿ ಅಡುಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಏನೂ ಬೇಡ, ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕೆ ಅಂತ ಭೂಮಿ ಕೇಳ್ತಾರೆ. ಪ್ರತಿದಿನ ನೀವೇ ಅಡುಗೆ ಮಾಡ್ತೀರ ತಾನೆ, ಇವತ್ತು ಒಂದು ದಿನ ನೀವು ರೆಸ್ಟ್ ಮಾಡಿ, ನಾನು ಅಡುಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಬೇಡ ಗೌತಮರೇ ಅಂತ ಭೂಮಿ ಹೇಳ್ತಾರೆ. ನೋಡಿ, ನಿಮಗೆ ಏನು ಇಷ್ಟ ಹೇಳಿ, ಅದನ್ನೇ ಮಾಡ್ತೀನಿ ಅಂತ ಕೇಳ್ತಾರೆ. ಆಗ ಭೂಮಿ, ಹೋಳಿಗೆ ಮಾಡಿ ಅಂತ ಹೇಳ್ತಾರೆ. ಸರಿ ಆಯಿತು ಮಾಡ್ತೀನಿ ಅಂತ ಗೌತಮ್ ಹೇಳ್ತಾರೆ. ಆಗ ಭೂಮಿ, ಹೋಳಿಗೆ ಮಾಡೋದು ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ, ಏನು ಬೇಡ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಗೌತಮರು,
ನನಗೆ ರಿಸ್ಕ್ ತೊಗೊಳ್ಳೋದು ಅಂದರೆ ಜಾಮೂನ್ ತಿಂದಷ್ಟು ಸುಲಭ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ನೋಡ್ಕೋತೀನಿ, ನಿಮಗೆ ಹೋಳ್ಗೆ ತಾನೇ, ನಾನು ರೆಡಿ ಮಾಡ್ತೀನಿ, ನೀವು ಇಲ್ಲೇ ಇರಿ ಅಂತ ಹೇಳ್ತಾರೆ. ಸರಿ ಅಂತ ಭೂಮಿ ಹೇಳ್ತಾರೆ. ಗೌತಮ್ ಅವರು ಅಡುಗೆ ಮನೆಗೆ ಹೋಗಿ ಕೆಲಸ ಮಾಡ್ತಿರ್ತಾರೆ. ನಾನು ನಿಮಗೆ ಹೆಲ್ಪ್ ಮಾಡಲಾ ಅಂತ ಭೂಮಿ ಕೇಳ್ತಾರೆ. ಏನು ಬೇಡ, ನೀವು ಹೋಗಿ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಳ್ಳಿ, ಅಷ್ಟರಲ್ಲಿ ನಾನೆಲ್ಲ ರೆಡಿ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಭೂಮಿ ನನಗೆ ಏನೂ ಕೆಲಸ ಇಲ್ಲ ಅಂತ ಅವರಿಗೆ ಅಡ್ವೈಸ್ ಮಾಡ್ತಾ ಇರ್ತಾರೆ. ಆಗ ಗೌತಮ್, ನೀವು ಹೀಗೆ ನನ್ನ ಮುಂದೆ ಕೂತಿದ್ರೆ ನನಗೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಇಲ್ಲಿಂದ ಎದ್ದೋಗಿ, ಇಲ್ಲ ಅಂದರೆ ಸೈಡ್ಗೆ ತಿರ್ಕೊಳ್ಳಿ, ನನ್ನನ್ನು ಯಾಕೆ ನೋಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಭೂಮಿ ಸರಿ ಆಯಿತು, ನಾನು ನಿಮಗೆ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಗೌತಮ್ ಅವರು ಅಡುಗೆ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಮಲ್ಲಿ ಬರ್ತಾರೆ. ಅಕ್ಕೋರು ಏನಾಯಿತು ಅಂತ ಕೇಳ್ತಾರೆ. ಆಗ ಭೂಮಿ, ನಾನು ಹೇಳಿದ್ರೆ ಅವರು ಕೇಳ್ತಾನೆ ಇಲ್ಲ, ಅವರು ಅಡುಗೆ ಮಾಡ್ತಾ ಇದ್ದಾರೆ, ಅದೇನಂತ ಹೋಗಿ ನೋಡು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಮಲ್ಲಿ ಅಡುಗೆ ಮನೆಗೆ ಬರ್ತಾರೆ. ಏನು ಭಾವನವ್ರು ಏನು ಮಾಡ್ತಾಯಿದ್ದೀರಾ ಅಂತ ಕೇಳ್ತಾರೆ. ನಿಮ್ಮ ಅಕ್ಕವ್ರಿಗೆ ಹೋಳಿಗೆ ಬೇಕಂತೆ, ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ಗೌತಮ್ ಹೇಳ್ತಾರೆ. ಓಹೋ, ಹಾಗೆ ಹೆಂಡತಿ ಆಸೆನ ಪೂರೈಸ್ತಾ ಇದ್ದೀರಾ, ಇರಲಿ ಮತ್ತು ನಾನು ನಿಮಗೆ ಹೆಲ್ಪ್ ಮಾಡಲಾ ಅಂತ ಕೇಳ್ತಾರೆ. ಏನು ಬೇಡ, ಇವತ್ತು ನಾನೇ ಅಡುಗೆ ಮಾಡ್ತೀನಿ ಅಂತ ಗೌತಮ್ ಹೇಳ್ತಾರೆ. ಆಗ ಮಲ್ಲಿ, ಭಾವನವರೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಾನು ನಿಮಗೆ ಹೆಲ್ಪ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ನೀವು ಅಡುಗೆ ಮಾಡೋದಕ್ಕೂ ಲೇಟ್ ಆಗುತ್ತೆ, ಯೋಚನೆ ಮಾಡಿ ಅಂತ ಹೇಳ್ತಾರೆ. ಆಗ ಗೌತಮ್, ಸರಿ ಆಯಿತು, ನಾನು ಹೇಳಿದಾಗೆ ಮಾಡಬೇಕು, ನಾನು ಹೇಳಿದ್ದನ್ನು ಮಾತ್ರ ಮಾಡಬೇಕು, ಅದನ್ನು ಬಿಟ್ಟು ಬೇರೆ ಏನೂ ಮಾಡೋ ಹಾಗಿಲ್ಲ, ಈಗ ಹೋಗಿ ತರಕಾರಿ ಕಟ್ ಮಾಡೋ, ಉಳಿದಿದ್ದನ್ನು ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಮಲ್ಲಿ ತರಕಾರಿ ಕಟ್ ಮಾಡ್ತಾ ಇರ್ತಾರೆ. ಅವರನ್ನು ನೋಡಿ ಭೂಮಿ ನಗ್ತಾ ಇರ್ತಾರೆ. ಇಲ್ಲಿಗೆ ಅಮೃತಧಾರೆ ಧಾರಾವಾಹಿ ಗುರುವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದೆ ವಿಡಿಯೋಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.